ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ಸೊ ಇವತ್ತು ಏನಪ್ಪ ಲಾಗ್ ಅಂದರೆ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ಲಾಗ್ ಮಾಡಿ ಅಂತ. ಇವಾಗ ಸ್ವಲ್ಪ ಹುಷಾರಾದ್ನಲ್ಲ, ಅದಕ್ಕೋಸ್ಕರ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಮತ್ತೆ ಏನು ಸ್ಪೆಷಲ್ ಅಂದರೆ ನಮ್ಮ ಪಾಪುಗೆ 2 months ಕಂಪ್ಲೀಟ್ ಆಯಿತು ಇವತ್ತಿಗೆ. ಸೊ ಅದಕ್ಕೋಸ್ಕರ ಇದು ಒಂದು ಡೆಕೋರೇಷನ್ ಎಲ್ಲ ಮಾಡಿ ಪಾಪು ಫೋಟೋ ಹಿಡಿಬೇಕು, ಅದು ರೆಡಿ ಎಲ್ಲ ಮಾಡಬೇಕು. ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಈ ವ್ಲಾಗಲ್ಲಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಮಾತಾಡಿ ಸುಸ್ತಾಯಿತು, 1 ನಿಮಿಷ ಇರಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಮತ್ತೆ ಏನಪ್ಪ ಅಂದರೆ ಗೈಸ್, ನಮ್ಮ ಊರಿನ ತೋರಿಸ್ತೀನಿ. ಯಾಕಂದರೆ ಒಂದು ಫ್ರಾಕ್ ಹಾಕೊಂಡವನೆ, ತೋರಿಸ್ತೀನಿ. ಓರಿಯೋ ನೋಡಿ, ಫ್ರಾಕ್ ಹಾಕೊಂಡವನೆ. ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ, ಸ್ಟಾರ್ಟ್ ಮಾಡೋಣ ಈ ಡೇನ. ಆಲ್ರೆಡಿ ಹಾಫ್ ಡೇ ಆಗೋಗ್ಬಿಟ್ಟಿದೆ. ಇವಾಗಷ್ಟೇ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟು ಮನೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ದೇವಸ್ಥಾನದಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ದೇವಸ್ಥಾನದೊಂದು ಪಿಕ್ ಹಾಕಿರ್ತೀನಿ ನೋಡಿ ಗೈಸ್. ಮತ್ತು ಇವಾಗ ಹೋಗ್ಬಿಟ್ಟು ರೆಡಿ ಮಾಡೋಣ ಬನ್ನಿ. ಇವ್ರಿಗೆ ರೆಡಿ ಮಾಡಿ ಕುಂಚಿಕ್ಕೆ ಎಷ್ಟು ಗಲಾಟೆ ಮಾಡ್ತಾಳೆ ನೋಡಿ. ಇವಾಗ ಫೋಟೋನು ಇಡ್ಸ್ಕೊಳಲ್ಲ, ಇಷ್ಟೊಂದು ಕಿಡ್ಸ್ತಾಳೆ ಗೈಸ್. ಏನು ಮಾಡೋದೇ ಗೊತ್ತಿಲ್ಲ. ಇವಾಗ ಫೋಟೋ ಬೇರೆ ಹಿಡಿಬೇಕು, ಇವ್ರು ನೋಡಿದೆ ಹಿಂಗೆ ಕಿಡ್ಸ್ತಾವ್ರೆ. ಏನು ಮಾಡೋದು ಇವ್ರಿಗೆ? ಇವಾಗ ಸ್ವಲ್ಪ ಸಮಾಧಾನ ಮಾಡಿ ಸಿಗ್ತೀನಿ ಇವರಿಗೆ. ನೋಡಿ ಗೈಸ್, ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ನನ್ನ ಸಪೋರ್ಟ್ಗೆ ಇವನೊಬ್ಬ ಇದ್ದಾನೆ ಗೈಸ್. ಸೊ ಬನ್ನಿ ಎಲ್ಲ ಮಾಡೋಣ. ಎಲ್ಲರೂ ಮಲಗಿದ್ದಾರೆ ನಮ್ಮ ಮನೆಯಲ್ಲಿ. ನಾನು ಒಬ್ಬಳೇ ಇಷ್ಟೆಲ್ಲ ಕಷ್ಟಪಡ್ತೀನಿ. ನಮ್ಮ ಅಕ್ಕಗೂ ಟೆನ್ಷನ್ ಇಲ್ಲ. ಯಾಕಂದರೆ ಏನಾಯಿತು ಗೊತ್ತಾ, ನಾನು ನೆನ್ನೆನೇ ಹೇಳಿದ್ದೆ ನಾನೇ ಮಾಡ್ತೀನಿ ಅಂತ. ಸೊ ನಮ್ಮ ಅಕ್ಕ ಏನು ಮಾಡಿದ್ದಾರೆ, ಅರ್ಜೆಂಟ್ ಅವಳಿಗೆ ಅಲ್ವಾ, ಅದಕ್ಕೋಸ್ಕರ ಅವಳು ಒಂದ್ಸಲ ಮಾಡಿಬಿಟ್ಟಾಳೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದನ್ನು ಫೋಟೋ ಹಾಕ್ತೀನಿ ನಿಮಗೆ, ಅದನ್ನು ಹಾಕ್ತೀನಿ ನೋಡ್ರಿ ಗೈಸ್. ಯಾರು ಚೆನ್ನಾಗಿ ಬರುತ್ತೆ ಅಂತ ನೀವೇ ಕಮೆಂಟ್ ಹಾಕಿ. ನಾನು ಹೇಳ್ದೆ ನೆನ್ನೆನೆ, ಬೇಡ ನಾನು ಬರೋವರೆಗೂ ಇರು, ನನಗೆ ಎಕ್ಸಾಮ್ ಇದೆ, ಎಕ್ಸಾಮ್ ಮುಗಿಸ್ಕೊಂಡು ಬಂದ್ಮೇಲೆ ನಾನು ಮಾಡ್ತೀನಿ ಅಂತ. ಕೇಳೋದೇ ಇಲ್ಲ ಗೈಸ್, ಯಾರು ನನ್ನ ಮಾತೇ ಕೇಳಲ್ಲ. ಅವ್ರಿಗೂ ಬುದ್ಧಿ ಬಂದ್ಮೇಲೆ ಕೇಳ್ತಾರೆ ಗೈಸ್, ರೆಸ್ಪೆಕ್ಟೇ ಇಲ್ಲ. ನನ್ನ ಮಾತು ಒಬ್ಬರೇ ಕೇಳೋದು ಗೈಸ್, ನಮ್ಮ ಓರಿಯೋ. ಅಲ್ಲಲ್ಲಲ್ಲಲ್ಲ ಮಾಡ್ತಲ್ಲ ನನ್ನ ಫೋನ್ನ, ಆಟ ಎಲ್ಗೋ ಹೋಗ್ತೈತೆ. ಅಳತೆ ನೋಡ್ತಾ ಇದ್ದೀನಿ ಗೈಸ್. ನಾನು ಅಳತೆ ಎಷ್ಟೆಷ್ಟು ಕ್ಯಾಪ್ ಐತೆ ಅಂತ ನೋಡಿ.
ಹೆಂಗೆ ನಾವು ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಈ ಕಾಲಲ್ಲಿ ನಾವು 2 ಅಂತ ಬರೆಯೋದು. ಬನ್ನಿ ಬರೆಯೋಣ. ಇದನ್ನ ಇಷ್ಟು ಚೆನ್ನಾಗಿ ಬರಿತಾ ಇದ್ದೀನಿ. ಅವಳು ಬಂದು 2 ನಿಮಿಷದಲ್ಲಿ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಹೋಗ್ಬಿಡುತ್ತೆ. ಇದು ಆಕ್ಚುಲಿ ಚೆನ್ನಾಗಿದೆ. ಮಾಡಿದ್ದು 2 months ಅಂತ. ಇವಾಗ ಇಲ್ಲಿ ಮಗುನ ಮಲಗಿಸಿ ಫೋಟೋ ಹಿಡಿಯೋದು. ಸೊ ಇದು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿರೋದು ನಾನು. ಸೊ ಹೋಪ್ ಚೆನ್ನಾಗಿದೆ ಅಂತ. ಸೊ ಫೋಟೋ ಹಿಡ್ದಾದ್ಮೇಲೆ ಅದನ್ನೆಲ್ಲ ಹಾಕ್ತೀನಿ. ಸೊ ಇವೊಂದು ಅದ್ರ ಜೊತೆ ಫೋಟೋ ಹಿಡಿಬೇಕು. ಐ ಮೀನ್ ಇವೆಲ್ಲರ ಜೊತೆ ಫೋಟೋ ಹಿಡಿಬೇಕು. ಇವನು ಕೂತ್ಕೊಂಡಿರೋದು ಅದಕ್ಕೋಸ್ಕರ. ಸೊ ಬನ್ನಿ, ಸೊ ಪಾಪುನ ಮಲಗಿಸಿ ಫೋಟೋ ಎಲ್ಲ ಹಿಡ್ದು ನಿಮಗೆ ತೋರಿಸ್ತೀನಿ. ಸೊ ಹಿಂಗೆ ಮಾಡಿರೋದು. ಅವಳು ಎದ್ದೋಳು ಹೆಂಗೋ ಪುಣ್ಯಕ್ಕೆ. ಸೊ ಇವಾಗ ಫೋಟೋ ಹಿಡ್ದು ನಿಮಗೆ ಸಿಗ್ತೀನಿ ಗೈಸ್. ಸೊ ಇವಾಗ ಇನ್ನೂ ಅವನದು ಫೋಟೋ ಹಿಡಿಬೇಕು. ಅವನದು ಫೋಟೋ ಹಿಡಿಯುವಾಗೂ ನಿಮಗೆ ಸಿಗ್ತೀನಿ. ದಿವಸಕ್ಕೆ ಇವತ್ತೇ ಪೋಸ್ಟ್ ಕೊಡ್ತಾ ಇರೋದು ಈ ಮೇಡಮು ನೋಡಿ. ಸೊ ಓಕೆ, ಇದೆಲ್ಲ ಮುಗೀತು. ಇವಾಗ ನಮ್ಮ ಮಮ್ಮಿನ ಕೇಳ್ಬಿಟ್ಟು ಫೋಟೋಸ್ನೆಲ್ಲ ತೋರಿಸಿ ಏನು ಹೇಳ್ತಾರಂತ ನೋಡೋಣ. ಗುದ್ದು ಫೋಟೋ ಹಿಡಿಯೋದು ನೋಡಿ. ಇವನಿಗೂ 2 months ಅಂತ. ಇವನು ಪ್ರತಿ ಸಲ ಇವಳ್ದು ಫೋಟೋ ಶೂಟ್ ಮಾಡೋವಾಗ ಇವೊಂದು ಮಾಡ್ಬೇಕು ಗೈಸ್. ನೋಡಿ ಗೈಸ್, ಒಂದು ಫೋಟೋ ಶೂಟು ಪೋಸ್ ಕೊಡ್ತಾ ಇರೋದು ಇದು. ಈ ಥರನೂ ಪೋಸ್ ಕೊಡ್ತಾರೆ ಅಂತ ನೀವು ಯಾವ ಥರ ನೋಡಿದ್ದೀರಾ ನೋಡಿ. ಇವನು ಕೊಡ್ತಾನೆ, ಅದೆಲ್ಲ ಸ್ಟೈಲ್ ಕೇಸ್ ಒಂದು. ಸೊ ಇವಾಗ ಇನ್ನೂ 1-2 ಫೋಟೋ ಇಟ್ಬಿಟ್ಟು ಒಂದು. ಸೊ ಇವೆಲ್ಲ ಎತ್ತಿಕ್ಕಣ ಬನ್ನಿ.
ಸೊ ಇವಾಗೆಲ್ಲ ಮುಗೀತು. ನಮ್ಮ ಮನೆ ಐ ಮೀನ್ ನಮ್ಮ ಬಿಲ್ಡಿಂಗ್ಗೆ ಪೇಂಟ್ ಹೊಡಿತಾರೆ. ಆಲ್ರೆಡಿ ಹೊಡೆದ್ಬಿಟ್ರು, ಆಲ್ಮೋಸ್ಟ್ ಕಂಪ್ಲೀಟೆಡ್. ಮತ್ತು ನಾನು ಆಮೇಲೆ ತೋರಿಸ್ತೀನಿ ಈಚೆ, ಬಟ್ ನಮ್ಮ ಮನೆ ಹತ್ರ ತೋರಿಸ್ತೀನಿ ಹೆಂಗೆ ಪೇಂಟ್ ಹೊಡೆದು. ಇಲ್ಲೆಲ್ಲ ಹೊಡೆದವ್ರೆ ನೋಡಿ. ಐ ವಿಲ್ ಶೋ ಇನ್ 5x ವೇಟ್ 0.5 ಹಾಕಿ ನೋಡಿ. ಸೊ ಇದೆಲ್ಲ ಪೇಂಟ್ ಹೊಡೆದಿದ್ದಾರೆ. ಮತ್ತು ಇಲ್ಲಿ ರೆಡ್ ಕಲರ್ ಇತ್ತು. ಸೊ ಇವಾಗ ಸಮಥಿಂಗ್ ಲೈಕ್ ಏನಂತಾರೆ ಸಿಮೆಂಟ್ ಕಲರ್ ಹೊಡೆದವ್ರೆ. ಇನ್ನು ಇಲ್ಲಿ ಎಲ್ಲ ಹೊಡಿತಾರೆ ಪೇಂಟು. ಸೊ ಬನ್ನಿ ಇವೆಲ್ಲ ನಿಮಗೆ ಆಮೇಲೆ ಕೆಳಗಡೆಯಿಂದ 1 ರೌಂಡ್ ತೋರಿಸ್ತೀನಿ. ಸೊ ಇವೆಲ್ಲ ಪೇಂಟ್ ಮುಗಿಸಿದ್ದಾರೆ. ಮತ್ತು ಕೆಳಗಡೆಯಿಂದ ಇನ್ನೊಂದು ಸಲ ಆಮೇಲೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಬೋರ್ ಆಗ್ತೈತೆ, ಸ್ವಲ್ಪ TV ನೋಡ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಇವಾಗ 2 ಮಿನಿಟ್ಸ್ ಮ್ಯಾಗಿ ಮಾಡೋಣ. ಒಂದೇ ಮ್ಯಾಗಿ ಪ್ಯಾಕೆಟ್ ಹಾಕೋದು ಇವಾಗ. ಸೊ ನಾನು ಒಬ್ಬಳೇ ತಿನ್ನೋದು, ಯಾಕಂದರೆ ಎಲ್ಲರೂ ಮಲಗಿದ್ದಾರೆ. ಸೊ ಇದು 2 ಮಿನಿಟ್ಸ್ ಮ್ಯಾಗಿ ತಿನ್ಕೊಂಡು ಬರೋಣ. ಸೊ ಸಾರಿ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. 2 ನಿಮಿಷದಲ್ಲಿ ಮಾಡೋಕ್ಕಾಗಲ್ಲ, ಬಟ್ ಇಟ್ ಟೇಕ್ಸ್ ಟೈಮ್ಸ್ ಫಾರ್ 5 to 10 ಮಿನಿಟ್ಸ್ ಗೈಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅದಕ್ಕೆ 5 to 10 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ನನ್ನ ಮ್ಯಾಗಿನ ನಿಮಗೆ ತೋರಿಸ್ತೀನಿ. ಅಂದರೆ ರೆಸಿಪಿ ತೋರಿಸಲ್ಲ, ಸುಮ್ಮನೆ ಮಾಡ್ಕೊಬರ್ತೀನಿ ಗೈಸ್. ಸುಮ್ಮನೆ ರೆಸಿಪಿ ನನಗೆ ಅಲ್ವಾ, ನಾನು ಮಾಡೋ ಮ್ಯಾಗಿ ಹಂಗೆ ತೋರಿಸ್ತೀನಿ ರೀ. ನೋಡಿ ಗೈಸ್, ಇದನ್ನೇ ನನ್ನ ರೆಸಿಪಿ. ಸೊ ಇದಕ್ಕೆ ಪಾಸ್ತಾ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ನಾನು ಏನು ಸಿಗುತ್ತೋ ಅದನ್ನೆಲ್ಲ ಹಾಕ್ತೀನಿ. ಸೊ ಬನ್ನಿ, ಇದನ್ನು ಮುಗಿದ್ದು ಇನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಾವು ತಿನ್ನೋಣ. ಇವಾಗ ನನ್ನ ಮ್ಯಾಗಿ ರೆಸಿಪಿ ಮುಗೀತು ಗೈಸ್. ನೋಡಿ, ಇದಕ್ಕೆ ಪಾಸ್ತಾ ಎಲ್ಲ ಹಾಕಿದ್ದೀನಿ. ಬಿಕಾಸ್ ನನಗೆ ಏನೇನು ಸಿಗುತ್ತೋ ಕೈಗೆ ಅವನ್ನೆಲ್ಲ ಹಾಕಿ ಮಾಡ್ತೀನಿ ಗೈಸ್. ಸೊ ಇವಾಗ ಟೇಸ್ಟ್ ಮಾಡಿ ನಿಮಗೆ ಹೆಂಗೆ ಐತೆ ಅಂತ ಹೇಳ್ತೀನಿ. 1 ನಿಮಿಷ. ನಾನು ಮಾಡಿರೋದು ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ, ಬಟ್ ಸ್ಟಿಲ್ ಹಾನೆಸ್ಟ್ ರಿವ್ಯೂ ಕೊಡಬೇಕಲ್ವ, ಅದಕ್ಕೆ. ನೈಸ್. ನಮ್ಮ ಅಕ್ಕ ಒಬ್ಳು ಎದ್ದಿದ್ದಾಳೆ, ಬಟ್ ಅವಳು ಟೇಸ್ಟ್ ಮಾಡಿ ಹೇಳ್ತಾಳೆ. ಹಾಗೆ 1 ಸ್ಪೂನ್ ಬಾಯಿಗೆ ಇಟ್ಬಿಡ್ತೀನಿ. ತಗೋಗೈತ್ರಿ, ಬಿಸಿ ಐತೆ. ಅವಳು ಮಲಗಿದ್ದಾಳೆ, ಅದಕ್ಕೆ ತೋರಿಸಿಲ್ಲ ಗೈಸ್. ಹೆಂಗೈತೆ? ನಿಜ ಚೆನ್ನಾಗೈತಂತೆ. ಸೊ ಇವಾಗ ನಾವು ಇದು ತಿಂದ್ಬಿಟ್ಟು TV ನೋಡ್ಕೊಂಡು ತಿನ್ನೋಣ ಬನ್ನಿ ಗೈಸ್. ಸೊ ಗೈಸ್, ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಏನಪ್ಪ ಅಂದರೆ ನನಗೆ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಯಾಕಂದರೆ ಚಿಕ್ಕ ಚಿಕ್ಕ ವಿಷಯನೂ ನಂಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ 100 ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ. ಸೊ ನನ್ನ ವೀಡಿಯೋಸು ನೋಡ್ತಾರೆ ಅಂತ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ವಿತ್ ಯೋರ್ ಸಬ್ಸ್ಕ್ರೈಬರ್ಸ್ ಆಲ್ಸೋ. ಆ್ಯಂಡ್ ತುಂಬ ಖುಷಿಯಾಗೈತೆ ಅನಿಸ್ತೈತೆ. ಆಮೇಲೆ ಏನು ಅಂದರೆ ಇದೇ ಖುಷಿಗೆ ನಮ್ಮ ಮಮ್ಮಿ ಪೈಸಾ ಮಾಡಿದ್ದಾರೆ. ಇದು ಚಿಕ್ಕ ಚಿಕ್ಕ ಖುಷಿನೂ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತಾ ಹಂಚ್ಕೊತಾ ಇದ್ದೀನಿ. ಸೊ ನಂದು ಎಕ್ಸ್ಪೆಕ್ಟೇಷನ್ ಇರೋದಿದೆ ಬೇರೆ. ಐ ಮೀನ್ ಬೇಗ ಆಗಲ್ಲ, ಆಗ್ತಾರೆ ನೋಡೋಣ ಅಂತ ಅಂದ್ಕೊಂಡಿದ್ದಿದ್ದು. ಬಟ್ ಬೇಗನೆ ಆಗ್ತಾ ಇದ್ದಾರೆ ಅಂತ ಫುಲ್ ಖುಷಿಯಾಗಿ ವ್ಲಾಗ್ನ ಸ್ಟಾರ್ಟಿಂಗ್ ವ್ಲಾಗಲ್ಲೇ ಹೇಳೋಣ ಅಂದ್ಕೊಂಡೆ. ಬಟ್ ಸ್ಟಿಲ್ ಬೇಡ, ಎಂಡಿಂಗಲ್ಲೇ ಹೇಳೋಣ ಅಂದ್ಕೊಂಡೆ. ಆಮೇಲೆ ಮಿಡಿಲಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ಏನು ಅನ್ಕೋತೀನೋ ಅದೆಲ್ಲ ಬೇಗ ಕ್ಲಾಶ್ ಆಗಲ್ಲ ಗೈಸ್ ನನಗೆ.
ಬೇಗ ಹೇಳ್ಬೇಕು ಅಂದ್ಕೊಂಡಿದ್ದಿಲ್ಲ, ಲೇಟಾಗಿ ಹೇಳೋಣ ಅಂದ್ಕೊಂಡಿದ್ದೆ, ಆದರೆ ಸೆಂಟ್ರಲ್ಲಿ ಹೇಳ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಸೊಕ್ಕೆ. ಬಟ್ ಇಲ್ಲಿ ನೋಡಿದ್ರೆ ಮಳೆ ಬರ್ತಿದೆ ಗೆಸ್, ಫುಲ್ಲು. ಅಂದರೆ ಅಷ್ಟೊಂದೇನು ಬರ್ತಿಲ್ಲ, ಗಾಳಿ ಮಳೆ ಇದೆ. ತೋರಿಸಿ ನೋಡಿ, ಲೈಟಾಗಿ ಮಳೆ ಬರ್ತಿದೆ. ಸೊ ವೆದರ್ ಈ ಥರ ಇದೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಲಾಗ್ನ. ಮತ್ತು ಎಲ್ಲರೂ ಎದ್ದವ್ರೆ, ಟಿ ವಿ ನೋಡ್ತಾಯಿದ್ರು, ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ, ಏನು ತೋರಿಸ್ತೀನಿ ಅಂತ ಎಲ್ಲ ನೋಡ್ರಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್, ಓಕೆನಾ? ಮತ್ತು ಇನ್ನೇನು ವಿಷಯ ಅಂದರೆ, ಇನ್ನೊಂದು ಎಕ್ಸಾಮ್ ಇದ್ದಾವೆ. ಇವತ್ತು ಎಕ್ಸಾಮ್ಗೆ ಹೋಗ್ಬಿಟ್ಟೆ ಬಂದಿದ್ದು. ಅಲ್ಲೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಎಕ್ಸಾಮಲ್ಲಿ, ಇಲ್ಲ ಅಂದರೆ ದೇವಸ್ಥಾನದಲ್ಲಿ. ಬಟ್ ಸ್ಟಿಲ್ ಐ ಡಿಡ್ ನಾಟ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ. ಸೊ ಇವಾಗ ಮನೆಗೆ ಬಂದು ಮಾಡಿದ್ದೀನಿ. ಸೊ ಸ್ವಲ್ಪ ಲೆಂತ್ ಕಮ್ಮಿ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ, ಬಿಕಾಸ್ ನಾನು ಪಾಪುದು ವಿಡಿಯೋ ಎಲ್ಲ ಮಾಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆಗುತ್ತೆ ಲೆಂತು. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಡೂ ಫುಲ್ ಲೆಂತಿ ಲಾಗ್ಸ್ ಅಂತ ಹೇಳ್ತಾ, ಸೊ ಈ ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಗೈಸ್, ಓಕೆನಾ? ಸೊ ಇವಾಗ ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಗೈಸ್ ಇವಾಗ ಸುಮ್ಮನೆ ಹಾಗೆ ಕೂತಿದ್ದೆ. ಸೊ ಫ್ರೆಶ್ ಏರ್ ಬರ್ತಿದೆ, ಅದಕ್ಕೋಸ್ಕರ ಫ್ರೆಶ್ ಏರ್ ತೊಗೊಳೋಣ ಅಂತ ಕೂತಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು, ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಕೂತಿದ್ದೆ. ಸೊ ನೋಡಿ, ನಮ್ಮ ರೋಡಲ್ಲಿ ಜನ ಇಲ್ಲ ಅಂದ್ರೂ ಗಾಡಿಗಳು ಮಾತ್ರ ಒಡ್ಡಾಡ್ತಾ ಇರ್ತವೆ ಗೈಸ್, ಅಷ್ಟು ಗಾಡಿಗಳು ಓಡಾಡ್ತವೆ. ಸೊ ನನ್ನಿಂದೆ ವೆದರ್ನ ನೋಡಿ, ಚೆನ್ನಾಗಿ ಗಾಳಿ ಬರ್ತಿದೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದೀನಿ. ಇವಾಗ ಈಚೆ ಹೋಗಬೇಕು ಅಂದ್ರೆ, ಸೊ ಈಚೆ ಹೋಗ್ಬಿಟ್ಟು ಆಮೇಲೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೀನಿ ನಿಮಗೆ ಹೋಗೋವಾಗ. ಸೊ ಕೀಪ್ ವೇಟಿಂಗ್. ನಮ್ಮ ಪಪ್ಪ ಕಟ್ ಕೊಡ್ತವ್ರೆ. ಸೊ ನಾನು ಇಲ್ಲಿಂದ ತೋರಿಸ್ತೀನಿ ನೋಡಿ, ಒರೆಸಿದ್ದೆಲ್ಲ ಆಯಿತು. ಸೊ ಇವಾಗ ಅದು ಕಟ್ಟಾದಮೇಲೆ ನಾನು ಮತ್ತೆ ವಾಪಸ್ ವೀಡಿಯೋಸ್ ಮಾಡ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ. ಹುಡುಗ ಅವ್ನು ನೋಡ್ತಾನೆ ಅಲ್ಲಿಂದ. ಸೊ ಬನ್ನಿ ಹೋಗೋಣ, ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ. ಅದಕ್ಕೆ ಮುಂಚೆ ನಮ್ಮ ಮನೆಯದು ಪೇಂಟ್ ತೋರಿಸ್ತೀನಿ ಇರಿ ಬಸ್. ಸೊ ಹೊಸ ಮನೆ ಥರ ಕಾಣಿಸ್ತಾ ಇತ್ತು ನೋಡಿ. ಹೇಳ್ದೆ ತಾನೆ, ನಮ್ಮ ರೋಡಲ್ಲಿ ಜನಕ್ಕಿಂತ ಗಾಡಿನೇ ಜಾಸ್ತಿ. ಇನ್ಯಾವನ್ನ ಸಿಗ್ರೆಟ್ ಎಲ್ಲ ಸೋಸ್ಕೊಂಡು ಹೋಗ್ತಾನೆ, ಐ ಮೀನ್ ಆ್ಯಶ್. ಸೊ ಬನ್ನಿ ಹೋಗ್ಬಿಟ್ಟು ವ್ಲಾಗ್ನ ಆಮೇಲೆ ಎಂಡ್ ಮಾಡ್ತೀನಿ. ಇವಾಗ ಮನೆ ಹತ್ರ ಟೆಕ್ ಪಾರ್ಕ್ ಬಂದಿದ್ದೀನಿ. ಸೊ ವಾಕ್ ಮಾಡೋಣ ಬನ್ನಿ ಗೈಸ್. ವಾಕಿಂಗೋಸ್ಕರ ಬಂದಿದ್ದೀನಿ. ಇಲ್ಲೆಲ್ಲರೂ ಫೋಟೋ ಶೂಟ್ ಮಾಡ್ಕೊತವ್ರೆ, ಬಟ್ ನಾನು ವಾಕ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ ವಾಕ್ ಮಾಡ್ಕೊತ ವ್ಲಾಗ್ ಮಾಡೋಣ. ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ನೀವೇನು ಮಾಡ್ತೀರಾ ಅಂತ ನಿಮಗೂ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ. ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಆ್ಯಂಡ್ ಆಲ್ಸೋ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.